32 ನಿಗಮಗಳಿಗೆ ಅಧ್ಯಕ್ಷರ ನೇಮಕ ಆದೇಶ ಹೊರಬಂದಿದೆ. ಇದೀಗ ಕಾಂಗ್ರೆಸ್ನ ಬಹು ನಿರೀಕ್ಷಿತ ನಿಗಮ ಮಂಡಳಿ ನೇಮಕದ ಕುರಿತಾದಂತ ಬ್ರೇಕಿಂಗ್ ನ್ಯೂಸ್ ಇದು. 32 ನಿಗಮಗಳ ನೇಮಕದ ಪಟ್ಟಿ ಇದೀಗ ಬಿಡುಗಡೆ ಆಗಿದೆ. ಅಪ್ಪಾಜಿ ಎಸ್ ನಾಡಗೌಡ KSDLನ ನಿಗಮ ನೇಮಕಕ್ಕೆ ಆಯ್ಕೆಯಾಗಿದ್ದಾರೆ. ಶಿವಲಿಂಗೇಗೌಡ ಕರ್ನಾಟಕ ಗೃಹ ಮಂಡಳಿಯ ನಿಗಮ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಬಹುನಿರೀಕ್ಷಿತ ನಿಗಮ ಮಂಡಳಿ ಪಟ್ಟಿ ಇದೀಗ ಹೊರಬಿದ್ದಿದೆ. 32 ನಿಗಮಗಳಿಗೆ ಅಧ್ಯಕ್ಷರ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸರ್ಕಾರದಿಂದ ಅಧಿಕೃತ ಆದೇಶ ಪಟ್ಟಿ ಪ್ರಕಟವಾಗಿರುವಂತದ್ದು 32 ನಿಗಮಗಳ ಅಧ್ಯಕ್ಷರನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ. BJ ಗೋವಿಂದಪ್ಪ ಆಹಾರ ಮಂಡಳಿಯ ನಿಗಮಕ್ಕೆ ಆಯ್ಕೆಯಾಗಿದ್ದಾರೆ. ಅಪ್ಪಾಜಿ ಎಸ್ ನಾಡಗೌಡ KSDLನ ನಿಗಮ ಮಂಡಳಿಗೆ ಆಯ್ಕೆಯಾಗಿದ್ದಾರೆ. ಶಿವಲಿಂಗೇಗೌಡ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಂಪನಗೌಡ ಬಾರ್ದಲಿ ಕರ್ನಾಟಕ ರಾಜ್ಯ ಸಣ್ಣ ನಿಗಮಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 32 ನಿಗಮಗಳಿಗೆ ಈಗ ಕಾಂಗ್ರೆಸ್ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಸರ್ಕಾರದಿಂದ ಅಧಿಕೃತವಾಗಿ ಆದೇಶದ ಪಟ್ಟಿ ಪ್ರಕಟವಾಗಿರುವಂಥದ್ದು. ಸಾಕಷ್ಟು ನಿರೀಕ್ಷೆ ಇತ್ತು. ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳಯದಲ್ಲಿ ಸಾಕಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದ್ವು. ಆಹಾರ ಮತ್ತು ನಾಗರಿಕ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಅಪ್ಪಾಜಿ ಎಸ್ ನಾಡಗೌಡ KSDLನ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹೀಗೆ 32 ನಿಗಮ ಮಂಡಳಿಗಳಿಗೆ ಇದೀಗ ಕಾಂಗ್ರೆಸ್ ಅಧ್ಯಕ್ಷರನ್ನ ನೇಮಿಸಿ ಸರ್ಕಾರದಿಂದ ಅಧಿಕೃತ ಆದೇಶ ಪಟ್ಟಿಯನ್ನ ಈಗ ಪ್ರಕಟಗೊಳಿಸಿದೆ. ಹಂಪನಗೌಡ ಬಾರ್ದಲಿ ಕರ್ನಾಟಕ ರಾಜ್ಯ ಸಣ್ಣ ನಿಗಮದ ಅಧ್ಯಕ್ಷರಾಗಿದ್ದಾರೆ. 32 ನಿಗಮಗಳ ಅಧ್ಯಕ್ಷರ ನೇಮಕ ಈಗ ಹೊರಬಿದ್ದಿದೆ. ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಟಿದೆ. ಈಗಾಗಲೇ ಸಾಕಷ್ಟು ಹಿರಿಯ ಶಾಸಕರಿಗೆ ಇಲ್ಲಿ ಪರಿಗಣಿಸಲಾಗುತ್ತೆ ಮತ್ತು ಕಾರ್ಯಕರ್ತರಿಗೂ ಪರಿಗಣಿಸಲಾಗುತ್ತೆ ಅನ್ನುವಂಥ ಚರ್ಚೆಗಳಿತ್ತು. BG ಗೋವಿಂದಪ್ಪ ಅವರು ಆಹಾರ ಮತ್ತು ನಾಗರಿಕ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು. ಅಪ್ಪಾಜಿ ಎಸ್ ನಾಡಗೌಡ KSDLನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 32 ನಿಗಮಗಳಿಗೆ ಅಧ್ಯಕ್ಷರನ್ನ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. JDSನಿಂದ ಬಂದಂಥ ಶಿವಲಿಂಗೇಗೌಡರಿಗೂ ಕೂಡ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಸಿಕ್ಕಿದೆ. ಹಂಪನಗೌಡ ಬಾರ್ದಲಿ ಅವರಿಗೆ ಕರ್ನಾಟಕ ರಾಜ್ಯ ಸಣ್ಣ ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ಕಿರುವಂಥದ್ದು. ಸೊ ಒಟ್ಟಿನಲ್ಲಿ ಬಹುನಿರೀಕ್ಷಿತ ನಿಗಮ ಮಂಡಳಿಯ ಅಧ್ಯಕ್ಷರ ಆಯ್ಕೆಗೆ ಸಾಕಷ್ಟು ಕಸರತ್ತು ನಡೆಸಿದ್ದಂಥ ಕಾಂಗ್ರೆಸ್ ಈಗ ಅಂತಿಮವಾಗಿ 32 ನಾಯಕರಿಗೆ ಮೊದಲ ಹಂತದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ನೀಡಿದೆ. ಸರ್ಕಾರದಿಂದ ಈಗ ಅಧಿಕೃತ ಆದೇಶ ಕೂಡ ಪ್ರಕಟವಾಗಿರುವಂಥದ್ದು. ಒಟ್ಟು 32 ನಾಯಕರನ್ನು ಆಯ್ಕೆ ಮಾಡಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸರ್ಕಾರದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸಾಕಷ್ಟು ನಿರೀಕ್ಷೆ ಇತ್ತು. ನಿಗಮ ಮಂಡಳಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಪಕ್ಷದ ವಲಯದಲ್ಲಿ ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ಇದೀಗ ನಿಗಮ ಮಂಡಳಿ ಪಟ್ಟಿ ಫೈನಲ್ ಆಗಿದೆ. 32 ನಿಗಮ ಮಂಡಳಿಯ ಅಧ್ಯಕ್ಷರ ಹೆಸರು ಈಗ ಕಾಂಗ್ರೆಸ್ ಪಕ್ಷದಿಂದ ಅಂದರೆ ಸರ್ಕಾರದಿಂದ 32 ನಿಗಮಗಳಿಗೆ ಅಧ್ಯಕ್ಷರನ್ನ ನೇಮಿಸಿ ಆದೇಶವನ್ನು ಹೊರಡಿಸಿರುವಂಥದ್ದು. ಆದೇಶದ ಪ್ರತಿ ನಿಮ್ಮ TV ಪರದೆ ಮೇಲೆ ಕೂಡ ಕಾಣಿಸ್ತಾ ಇದೆ. ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿ ಇದೀಗ ನೇಮಕಾತಿಯನ್ನು ಮಾಡಿಕೊಂಡಿದೆ. ಒಟ್ಟು 32 ನಿಗಮಗಳಿಗೆ ಮೊದಲ ಹಂತದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಸರ್ಕಾರ ನೀಡಿರುವಂಥದ್ದು. ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಸರತ್ತು ನಡೀತಾ ಇತ್ತು. ಅಸಮಾಧಾನಗಳು ಕೇಳಿ ಬರ್ತಾ ಇತ್ತು. DK ಶಿವಕುಮಾರ್ ಬಣ ಅಂತ, ಸಿದ್ದರಾಮಯ್ಯನವರು ಬಣ ಅಂತ, ಕಾರ್ಯಕರ್ತರಂತ, ಶಾಸಕರಂತ, ಹಿರಿಯರಂತ, ಹೀಗೆ ನಾನಾ ರೀತಿಯ ಗೊಂದಲಗಳಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಳೆದ 3-4 ದಿನಗಳಿಂದ ಚರ್ಚೆಯಲ್ಲಿದ್ದಂಥ ನಿಗಮ ಮಂಡಳಿಯ ಪಟ್ಟಿ ಅಂತೂ ಇಂತೂ ಕೊನೆಗೂ 32 ನಾಯಕರಿಗೆ, ಕಾಂಗ್ರೆಸ್ನ ನಾಯಕರಿಗೆ ಅದೃಷ್ಟದ ಮನೆ ಬಾಗಿಲು ತೆರೆದಿದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಲೋಕಸಭೆ ಚುನಾವಣೆ ಮುನ್ನ ನಿಗಮ ಮಂಡಳಿ ಆಯ್ಕೆಗೆ ಕಸರತ್ತನ್ನು ನಡೆಸಿದಂಥ
ಹಲವು ನಾಯಕರಿಗೆ ಇದು ವರದಾನ ಆಗಿದೆ. ಆಸೆಗಣ್ಣಿನಿಂದ ಕಾಯ್ತಿದ್ದಂಥ ಸಾಕಷ್ಟು ಶಾಸಕರಿಗೂ ಕೂಡ ನಿಗಮ ಮಂಡಳಿ ಕುರ್ಚಿ ಮೇಲೆ ಕಣ್ಣಿತ್ತು. ಇಂಥದ್ದೇ ನಿಗಮ ಮಂಡಳಿ ಬೇಕೇ ಬೇಕು ಅಂತ ಕೆಲ ನಾಯಕರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಕಸರತ್ತನ್ನು ನಡೆಸಿದ್ರು. ಕಾಂಗ್ರೆಸ್ ಹಿರಿಯ ನಾಯಕರಿಗೆ ದುಂಬಾಲು ಬಿದ್ದಿದ್ರು. ಕಾರ್ಯಕರ್ತರು ಮತ್ತು ಶಾಸಕರನ್ನ ಪರಿಗಣಿಸಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಒತ್ತಡ ಕೂಡ ಇತ್ತು. ಅಂತಿಮವಾಗಿ ಈಗ 32 ನಾಯಕರು ನಿಗಮ ಮಂಡಳಿಯಲ್ಲಿ ಸ್ಥಾನಮಾನವನ್ನು ಪಡೆದುಕೊಂಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಿದೆ. ಹಂಪನಗೌಡ ಭಾರತದಲ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮಕ್ಕೆ ಆಯ್ಕೆಯಾಗಿದ್ದಾರೆ. ರಾಜು ಕಾಗೆ ಹುಬ್ಳಿ ಸಾರಿಗೆ ನಿಗಮಕ್ಕೆ ಆಯ್ಕೆಯಾಗಿದ್ದಾರೆ. ರಾಜು ಕಾಗೆ ಅವ್ರಿಗೂ ಕೂಡ ಹುಬ್ಳಿ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. HY ಮೇಟಿ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಗಮ ಅಧ್ಯಕ್ಷ ಸ್ಥಾನವನ್ನು ಪಡೆದಿದ್ದಾರೆ. SR ಶ್ರೀನಿವಾಸ್ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು. ಹಂಪನಗೌಡ ಭಾರತದಲ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ರಾಜು ಕಾಗೆ ಹುಬ್ಳಿ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು. ಸರ್ಕಾರದಿಂದ ಈಗ ಅಧಿಕೃತ ಆದೇಶ ಪಟ್ಟಿ ಬಿಡುಗಡೆ ಆಗಿದೆ. HY ಮೇಟಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿಗಮ ಮಂಡಳಿ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಸರತ್ತು ನಡೀತಾ ಇತ್ತು. ಈ ಹಿನ್ನೆಲೆ ಈಗ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈಗ ಕೈ ನಾಯಕರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಎಡೆ ಆಗಿದ್ದಂಥ ಈ ಒಂದು ನಿಗಮ ಮಂಡಳಿಯ ಪಟ್ಟಿ ಈಗ ಬಿಡುಗಡೆ ಆಗಿರುವಂಥದ್ದು. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ನಾಯಕರು ಕೂಡ ಕಸರತ್ತನ್ನು ನಡೆಸ್ತಾ ಇದ್ರು ನಿಗಮ ಮಂಡಳಿ ಸ್ಥಾನಕ್ಕಾಗಿ. ಸೊ ಈಗ ನಿಗಮ ಮಂಡಳಿ ಅಂತೂ ಇಂತೂ ಸರ್ಕಾರದಿಂದ ಪ್ರಕಟವಾಗಿದೆ. SR ಶ್ರೀನಿವಾಸ್ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಪ್ಪಾಜಿ ನಾಡಗೌಡ KSDLನ ಅಧ್ಯಕ್ಷರಾಗಿದ್ದಾರೆ. ಬಾಲಕೃಷ್ಣ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೀಗೆ GS ಪಾಟೀಲ್ ಖನಿಜ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹ್ಯಾರಿಸ್ BDA ಅಧ್ಯಕ್ಷರಾಗಿ ಅಂದರೆ BDA ನಿಗಮದ ಅಧ್ಯಕ್ಷರಾಗಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೀಗೆ ಕೌಜಲಗಿ ಹಣಕಾಸು ಸಂಸ್ಥೆಯ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು. ಪುಟ್ಟರಂಗ ಶೆಟ್ಟಿ ಅವರಿಗೂ ಕೂಡ ನಿಗಮ ಮಂಡಳಿಯ ಸ್ಥಾನಮಾನ ಸಿಕ್ಕಿದೆ. ಹಂಪನಗೌಡ ಭಾರತದಲ್ಲಿ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ರಾಜು ಕಾಗೆ ಹುಬ್ಳಿ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. HY ಮೇಟಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸ್ಥಾನವನ್ನು ಪಡ್ಕೊಂಡಿದ್ದ. SR ಶ್ರೀನಿವಾಸ್ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾಗಿ ಇದೀಗ ಕಾಂಗ್ರೆಸ್ ಸರ್ಕಾರ ಹೊರಡಿಸಿರುವಂಥ ನಿಗಮ ಮಂಡಳಿ ಪಟ್ಟಿಯಲ್ಲಿ ಸ್ಥಾನಮಾನವನ್ನು ಪಡ್ಕೊಂಡಿರುವಂಥದ್ದು.